ನಂದೀಶ್ವರ ನಂದೀಶ್ವರ ನಂದೀಶ್ವರ. ಸಮಾಧಾನ. ಯಾಕೆ ಏನಾಯ್ತು? ಯಾಕೆ ಕಳ್ತಾ ಇದ್ದೀರಾ? ಮಹೇಶ್ವರನ ಇಲ್ಲಿ. ಮಹೇಶ್ವರ ಅಲ್ಲಿದ್ದಾರೆ, ಹೋಗಿ ಹೋಗಿ ಬೇಗ. ನಿಮಗೇನಾದ್ರೂ ಅಪಾಯ ಆಯ್ತಾ? ಅದೇನಾಯ್ತು ಅಂತ ಸಮಾಧಾನವಾಗಿ ಹೇಳಿ. ಅಮ್ಮ, ಏನಾಯ್ತು? ಏನಾಯ್ತು ನಂದೀಶ್ವರ? ನಂದೀಶ್ವರ, ನೀವಿಬ್ರು ಬೇಗ ಹೋಗಿ. ಮಾತಾಡ್ಕೊಂಡು ನಿಲ್ಲೋ ಅಷ್ಟು ಸಮಯ ಇಲ್ಲ. ಅಲ್ಲಿ ಮಹೇಶ್ವರನ್ ಮೇಲೆ ದಾಳಿ ಆಗಿದೆ. ಅವರೆಲ್ಲ ಹೊಡೆದಾಡ್ತಿದ್ದಾರೆ. ನಾನು ಅಲ್ಲಿಂದ ಹೋಗ್ಲೇಬೇಕು ಅಂತ ಆಣೆ ಮಾಡಿ ನನ್ನನ್ನ ಕಳಿಸ್ಬಿಟ್ರು. ಬಂದವರು ನೋಡೋಕೆ ಒಳ್ಳೆಯವ್ರ ತರ ಅನ್ನಿಸ್ತಾನೆ ಇರ್ಲಿಲ್ಲ. ಭಯ ಆಗೋ ತರ ಇದ್ರು. ನೀವಿಬ್ರು ಬೇಗ ಹೋಗಿ. ನಿಮಗೇನಾಗ್ಲಿಲ್ಲ ಅನ್ನೋದೇ ಸಮಾಧಾನ ಅಮ್ಮ ಅಕ್ಕ. ನೀವು ಬನ್ನಿ. ಈ ದಾರಿಲಿ ಒಬ್ಬರೇ ಹೋಗೋಕ್ಕಾಗಲ್ಲ. ನಿಮ್ಮನ್ನ ಮನೆಯವ್ರಿಗೂ ಕರ್ಕೊಂಡು ಹೋಗ್ತೀವಿ. ಚಿಕ್ಕಪ್ಪ, ಅಂಬಾಕನ್ ಕರ್ಕೊಂಬನ್ನಿ. ಬನ್ನಿ. ನಂದೀಶ್ವರ, ಒಬ್ಬ ಮನುಷ್ಯ ಎಷ್ಟು ಜೋರಾಗಿ ಹೊಡೆದಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಶಕ್ತಿ ಇಲ್ಲಿಂದ ಬಂತು ಇವನಿಗೆ. ಇಲ್ಲ, ಇವನೊಬ್ಬ ರಾಕ್ಷಸನೇ ಇರಬೇಕು. ನನ್ನ ಮಗಳು ಇಂಥವನ ಜೊತೆಗೆ ಓಡಾಡ್ತಿದ್ದಾಳ. ಇಂಥ ಒಬ್ಬ ರಾಕ್ಷಸ ನಮ್ಮೂರಿಗೆ ಬಂದು ಸೇರ್ಕೊಂಡಿದ್ದಾನ. ಅಪ್ಪ, ಅದು ಮೊದಲು ಒಳಗೆ ನಡೆಯಮ್ಮ. ಅಪ್ಪ, ಅದು ನಾನು ಹೇಳಿದ್ನಲ್ಲ, ಅದೇನೇ ಇರಲಿ ಆಮೇಲೆ ಮಾತಾಡೋಣ. ಮೊದಲು ಒಳಗೆ ನಡಿ. ಯಜಮಾನ್ರೆ, ಅದು ನಾವೇ ಅಂಬಾಕ್ಕನ್ನ ಹೊರಗಡೆ ಕರೆದಿದ್ದು. ಎಷ್ಟೊತ್ತಲ್ಲಿ ಹೊರಗಡೆ ಇದ್ದಾರೆ ಅಂತ ಕೋಪ ಮಾಡ್ಕೋಬೇಡಿ. ಇವ್ರದ್ದೇನು ತಪ್ಪಿಲ್ಲ. ಅಪ್ಪ, ನೀವ್ ಎಲ್ಲಿಂದ ಬರ್ತಾ ಇದ್ದೀರಾ? ಯಾಕೆ ಹೀಗೆ ಓಡ್ ಬಂದ್ರಿ? ಏನಾಯ್ತಪ್ಪ? ಅಂಬಾ, ನೀನು ಎಲ್ಲಿ ಹೋಗಿದ್ದೆ, ಯಾರ ಜೊತೆ ಇದ್ದೆ ಅನ್ನೋದನ್ನ ನಾನು ನೋಡಿದ್ದೀನಿ. ಈಗ ಅದೆಲ್ಲ ಮಾತು ಬೇಡ, ನಡಿ ಒಳಗಡೆ ಅಂದೆ. ಅಪ್ಪ, ಅದು ಅಂಬಾಕ, ನೀವು ಒಳಗಡೆ ಹೋಗಿ. ಬೆಳಿಗ್ಗೆ ಆಗಲಿ, ಎಲ್ಲ ನಿಧಾನಕ್ಕೆ ಮಾತಾಡೋದ್ರಾಯ್ತು. ನೀವು ಹೋಗಿ. ಮಹರ್ಷಿಗಳೇ, ಈಗ ಏನು ಮಾಡುವುದು? ಮಾತೆ ಮತ್ತು ಶಿವನನ್ನು ಆ ದೇವ ಒಟ್ಟಿಗೆ ನೋಡಿದ್ದಾನೆ. ಏನು ಆಗಬಾರದು ಎಂದುಕೊಂಡಿದ್ದೆವು, ಅದೇ ಆಗಿದೆ. ದೇವ ಮನೆಯಲ್ಲಿರಲಿಲ್ಲ. ನಾನು ಮಾತೆಯ ಜಾಗದಲ್ಲಿದ್ದು ಅವರನ್ನು ಕಾಪಾಡಿದೆ ಎಂದುಕೊಂಡೆ. ನನಗೂ ತಿಳಿಯದಂತೆ ದೇವ ಹೊರಗೆ ಹೋಗಿದ್ದ. ಹೊರಗಡೆ ಹೋಗಿದ್ದಷ್ಟೇ ಅಲ್ಲ ಮಹರ್ಷಿಗಳೇ, ಇಬ್ಬರನ್ನು ಒಟ್ಟಿಗೆ ನೋಡಿದ್ದಾನೆ. ಅಷ್ಟೇ ಅಲ್ಲ, ಏನನ್ನು ಕಂಡು ಬಹಳ ಹೆದರಿಕೊಂಡಿದ್ದ. ಬಹುಶಃ ಕಾಡಿನಲ್ಲಿ ಅಸುರರನ್ನು ನೋಡಿರಬಹುದು. ಅಸುರರೇ? ಮಹರ್ಷಿಗಳೇ, ಅದೇ ಪಾರ್ವತಿ ಮನೆ ತಲುಪಿದಳೆ. ಹೌದು ಶಿವ,
ಆದರೆ ಈಗ ಮತ್ತೊಂದು ದೊಡ್ಡ ಸಮಸ್ಯೆ ಉಂಟಾಗಿದೆ. ಇಲ್ಲಿಂದ ಬೇಗ ಹೊರಡೋಣ ಬಾ. ಅಲ್ಲ, ಅಸುರರು ಎಂದೇ ಇಲ್ಲ, ಏನದು, ಏನಾಯಿತು? ಮಹರ್ಷಿಗಳೇ, ಅದು ಮಹಾದೇವ, ಅಸುರರು ಇಲ್ಲಿಯವರೆಗೂ ಬಂದಿದ್ದಾರೆ ಎಂದರೆ ಶುಕ್ರಾಚಾರ್ಯರು ಬಹಳ ವೇಗವಾಗಿ ಕೆಲಸ ಮಾಡುತ್ತಿದ್ದಾರೆ. ನಾವು ಅವರಿಗಿಂತ ಮುಂದಿರದಿದ್ದರೆ ಸಮಸ್ಯೆಗಳಿಗೆ ಆಹ್ವಾನ ಕೊಟ್ಟಂತಾಗುತ್ತದೆ. ಶಿವ ಈಗ ತಾನೇ ಮಾತೆಯನ್ನು ಒಲಿಸಿಕೊಂಡಿದ್ದಾನೆ. ಈಗಲೇ ಬೇಗ ಬೇಗ ಎಂದರೆ ಹೇಗೆ ನಾರದರೆ? ನಾರದರ ಮಾತು ನಿಜ ಭೃಂಗಿ. ಇನ್ನು ತಡ ಮಾಡುವ ಹಾಗಿಲ್ಲ. ನಾಳೆಯೇ ಅವರ ಬಳಿಗೆ ಹೋಗಬೇಕು, ವಿವಾಹದ ಪ್ರಸ್ತಾಪ ಮಾಡಬೇಕು. ಆ ದೇವ ಕಾಡಿನಲ್ಲಿ ಅದೇನೋ ನೋಡಿದನೋ ಏನೋ. ನೀವಿಬ್ಬರೂ ಒಟ್ಟಿಗೆ ಇರುವುದನ್ನು ನೋಡಿದ್ದಂತೂ ನಿಜ. ಆದರೆ ಹೆದರಿದ್ದೇಕೋ ಏನೋ ತಿಳಿಯದು. ಕಾಡಿನ ದಾರಿಯಲ್ಲಿ ಅಸುರರನ್ನು ನೋಡಿರಬಹುದು. ಆದರೆ ಆ ಅಸುರರೇನಾದರೂ ಇಲ್ಲಿಗೆ ಬಂದರೆ ಮಾತೆಗೇನಾದರೂ? ಶಿವನಿದ್ದಾನೆ ಭೃಂಗಿ, ಮಾತಿಗೆ ಏನೂ ಆಗುವುದಿಲ್ಲ. ಆದಿಶಕ್ತಿಗೆ ಹಾನಿ ಮಾಡಲು ಯಾವ ಅಸುರರಿಂದಲೂ ಸಾಧ್ಯವಿಲ್ಲ. ಆದರೆ ಪಾರ್ವತಿ ಈಗ ಮನುಷ್ಯ ರೂಪದಲ್ಲಿದ್ದಾಳೆ ನಂದಿ. ಅಸುರರು ಎದುರಿಗೆ ಬಂದರೆ ಭಯಪಡುತ್ತಾಳೆ, ಮನುಷ್ಯರಂತೆಯೇ ವರ್ತಿಸುತ್ತಾಳೆ. ತನ್ನ ಶಕ್ತಿಗಳ ಅರಿವೇ ಇಲ್ಲದೆ ಅವುಗಳನ್ನು ಹೇಗೆ ಪ್ರಯೋಗಿಸುತ್ತಾಳೆ? ಹೆದರಬೇಡಿ, ನಿಮ್ಮ ಮಾತೆಯ ಜೊತೆ ನಾನಿರುತ್ತೇನೆ. ಆದರೆ ವಿವಾಹದ ದಿಕ್ಕಿಗೆ ಕಥೆ ಸಾಗಲೇಬೇಕು. ಅದಕ್ಕೆ ಬೇಕಾಗುವ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ನಿನ್ನಂಥವನಿಗೆ ಮಗಳು ಕೊಡೋದಕ್ಕಿಂತ ಅಲ್ಪ ಸ್ವಲ್ಪ ಕೆಟ್ಟವನಾದ್ರೂ ಪರವಾಗಿಲ್ಲ, ನಂಜುಂಡನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ನಾರಾಯಣ, ನೀವಿನ್ ಹೊರಡಿ. ಎಲ್ಲ ಸ್ವಲ್ಪ ಶಾಂತ ಆಗಿ ಇವರಿಬ್ರಿಗೂ ಸಮಾಧಾನ ಆದ್ಮೇಲೆ ಮಾತಾಡೋಣ. ನೀವಿನ್ ಹೊರಡಿ. ಮತ್ತೆ ಯಾವ ಮಾತು ಇಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಮತ್ತೆ ನೀವೆಲ್ಲ ಈ ಮನೆ ಕಾಲಿಡೋ ಅವಶ್ಯಕತೆ ಇಲ್ಲ. ತಂದಿರೋದನ್ನೆಲ್ಲ ತಗೊಂಡು ಹೋಗ್ತಾ ಇರಿ. ಯಜಮಾನ್ರೆ, ನಿಮಗೆ ನನ್ನ ಮೇಲೆ ಕೋಪ ಇರಬಹುದು. ಈಗ ನಾನು ಏನೇ ಹೇಳಿದ್ರು ಸತ್ಯ ಏನು ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಲೂ ನೀವಿಲ್ಲ. ಆದರೆ ಇಷ್ಟು ಹೇಳದೇ ಇದ್ರೆ ನನಗೆ ನಾನೇ ಅನ್ಯಾಯ ಮಾಡ್ಕೊಂಡಂಗಾಗತ್ತೆ. ಅಂಬಾ ನನ್ನ ಪಾಲಿಗೆ ಯಾವುದೋ ಹೆಣ್ಣಲ್ಲ, ನನ್ನ ಪ್ರಪಂಚ ಅವಳು. ಏನು ಅಲ್ದವನಿಗೆ ಎಲ್ಲ ಆಗಿರೋ ಹೆಣ್ಣು. ಶೂನ್ಯ ಆಗಿರೋ ನನ್ನ ಬದುಕನ್ನ ಪೂರ್ಣ ಮಾಡಿರೋ ಹೆಣ್ಣು. ನನ್ನ ಶಕ್ತಿ, ನನ್ನ ಶಾಂತಿ, ನನ್ನ ಭವಿಷ್ಯ, ನನ್ನ ಹೃದಯನೇ ಅವಳಿಗೆ ಕೊಟ್ಟಿದ್ದೀನಿ. ನನ್ನ ಇಡೀ ಜೀವನನೇ ಅವಳ ಸಂತೋಷಕ್ಕಾಗಿ ಮುಡುಪಿಟ್ಟಿದ್ದೀನಿ. ದುಃಖ, ನೋವು ಅವಳ ಹತ್ರನೂ ಸುಳಿದಿರೋ ಹಾಗೆ ನೋಡ್ಕೋತೀನಿ. ನೀವು ಇದನ್ನೆಲ್ಲ ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಹಾಗಾಗ್ಲಿಲ್ಲ ಅಂದ್ರೂ ಅಂಬಾನ ಬಿಟ್ಟು ದೂರ ಹೋಗಲ್ಲ. ಇಂಥ ಪ್ರೀತಿ ಸಿಕ್ಕಿರೋ ಯಾವ ಗಂಡು ದೂರ ಹೋಗಲ್ಲ. ಹೋರಾಡ್ತಾನೆ, ಕಾಯ್ತಾನೆ, ಪ್ರೀತಿಗಾಗಿ ಅವನು ಏನು ಮಾಡೋದಕ್ಕೂ ಸಿದ್ಧ ಅಂತ ನಿರೂಪಿಸ್ತಾನೆ. ಪ್ರೀತಿ ಆಯ್ಕೆ ಅಲ್ಲ, ಅದೇ ಸತ್ಯ. ನನ್ನ ಸತ್ಯ ಕೇವಲ ಅಂಬಾ. ಬರ್ತೀನಿ ಅಂಬಾ. ಕೊರಗಬೇಡ, ಅಳಬೇಡ.
ಧೈರ್ಯವಾಗಿರೋ. ಮಾತೆಯನ್ನು ಆ ದೇವ ಹೊರಗಡೆ ಬಿಡುವಂತೆ ಮಾಡಬೇಕು. ಏನು ಮಾಡುವುದು? ಮಹರ್ಷಿಗಳೇ, ಏನನ್ನು ಮಾಡುತ್ತಿದ್ದೀರಿ? ತಾಂಬೂಲವನ್ನು ಸಿದ್ಧ ಮಾಡುತ್ತಿದ್ದೇನೆ. ತಾಂಬೂಲವೇ? ಮಹರ್ಷಿಗಳೇ, ಇನ್ನೇನಯ್ಯ, ನೀನು ಹೇಳಿದ ಹಾಗೆಲ್ಲ ಆಗುವುದಿಲ್ಲ. ತಗೋ, ತಾಂಬೂಲವನ್ನು ಅಗಿ, ಬಾಯಿಯನ್ನು ಬಿಗಿ. ದೇವನ ಕೋಪ ನೋಡಿದೆವಲ್ಲ. ಮಹೇಶ್ವರ ಕೆಟ್ಟವನಲ್ಲ ಎಂದು ಅವನು ನಂಬಬೇಕಾದರೆ ನಿಜ ಸ್ವರೂಪವನ್ನೇ ನೋಡಬೇಕು. ಈಗ ನಾವೇನು ಹೇಳಿದರೂ ಅವನು ಕೇಳುವುದಿಲ್ಲ, ಮಾತೆಯನ್ನು ಹೊರಗೂ ಬಿಡುವುದಿಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ಆಗುವುದಿಲ್ಲ ಎಂದರೆ ಹೇಗೆ ನಾರದರೆ? ಶಿವ ಯಾರು ಎನ್ನುವುದು ಯಾರಿಗೂ ತಿಳಿಯುವಂತಿಲ್ಲವಲ್ಲ. ಶಿವ, ನೀನೇಕೆ ಮಾತನಾಡುತ್ತಿಲ್ಲ? ನಮ್ಮ ಮುಂದಿನ ನಡೆ ಏನು ಎಂಬುದು ಅರ್ಥವಾಗುತ್ತಿಲ್ಲ. ಏನು ಮಾಡಬೇಕೆಂಬುದನ್ನು ಹೇಳು. ನೀವಲ್ಲ ನಂದಿ, ನಾನೇ ಏನಾದರೂ ಮಾಡಬೇಕಿದೆ. ಎಲ್ಲಕ್ಕಿಂತ ಮೊದಲು ನಾನು ಪಾರ್ವತಿಯನ್ನು ನೋಡಬೇಕು, ಧೈರ್ಯ ಹೇಳಬೇಕು. ಅವಳ ಜೊತೆ ನಾನು ಸದಾ ಇರುತ್ತೇನೆಂಬ ಭಾವ ಅವಳಿಗೆ ಮೂಡಬೇಕು. ನನ್ನ ಮೇಲಿರುವ ಪ್ರೀತಿ ನಂಬಿಕೆಗಳು ಹೆಚ್ಚಾಗುವಂತೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಮೊದಲು ಅದನ್ನು ಮಾಡುತ್ತೇನೆ. ರಾತ್ರಿ ನಾನು ಪಾರ್ವತಿಯ ಬಳಿಗೆ ಹೋಗುತ್ತೇನೆ. ಅಂದರೆ ಶಿವನ ಮಾಯೆ ಆರಂಭವಾಯಿತು. ಆದರೆ ನೀನು ಶಕ್ತಿಗಳನ್ನು ಬಳಸುವಂತಿಲ್ಲ, ಮಾತೆಯ ಹಾಗೆ ಮನುಷ್ಯರಾಗಿಯೇ ಇರಬೇಕು ಎಂದು ನೀನೇ ಹೇಳಿದ್ದೆಯಲ್ಲ ಶಿವ. ಇಲ್ಲ ಬಿಡು, ಅಗತ್ಯ ಬರದಿದ್ದರೆ ಬಳಸುವುದಿಲ್ಲ ಎಂಬ ಅರ್ಥದಲ್ಲೇ ಹೇಳಿರಬಹುದು. ಶಿವನ ಶಕ್ತಿಯಿಂದಲೇ ಕೆಲಸವಾಗಬೇಕಲ್ಲ. ಒಳ್ಳೆಯ ನಿರ್ಧಾರ ಮಹಾದೇವ. ಮಾತೆಯನ್ನು ಭೇಟಿಯಾಗುವುದು ಬಹಳ ಮುಖ್ಯ. ಮಹಾದೇವ, ನೀವು ಹೋಗಿ ಬನ್ನಿ. ಸರಿಯಾಗಿಯೇ ಊಹಿಸಿದ್ದೀಯೇ ಮುಂಬಾಸುರ. ಬಹಳ ವಿಶೇಷವಾದ ಉನ್ನತವಾದ ಕಾರ್ಯವೊಂದಕ್ಕೆ ನಿನ್ನನ್ನು ಕರೆಸಿದ್ದೇನೆ. ಮೊದಲಿನಿಂದಲೂ ಅಸುರರು ಮತ್ತು ದೇವತೆಗಳ ನಡುವೆ ಇರುವ ತಾರತಮ್ಯ ನಿನಗೆ ತಿಳಿಯದ್ದೇನಲ್ಲ. ನಾನು ಅಸುರ ಗುರುವಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ಕ್ಷಣದಲ್ಲೇ ನಿರ್ಧಾರ ಮಾಡಿದ್ದೆ, ಈ ಅನ್ಯಾಯದ ವಿರುದ್ಧ ಹೋರಾಡಿ ಅಸುರ ಕುಲಕ್ಕೆ ಸಿಗಬೇಕಾದ ಸ್ಥಾನ ಮಾನ ಗೌರವಗಳನ್ನು ದೊರಕಿಸಿಕೊಡಬೇಕು ಎಂದು. ಅಂತಹ ಸದವಕಾಶವೊಂದು ಈಗ ಒದಗಿ ಬಂದಿದೆ. ಈ ಗುರಿ ಸಾಧನೆಗೆ ಪ್ರಬಲ ಅಸುರನನ್ನು ಹುಡುಕುವಾಗ ನೆನಪಾದವನು ನೀನು. ನನ್ನ ಗುರಿ ಸಾಧನೆಗೆ ಮತ್ತು ಈ ಅಸುರ ಕುಲಕ್ಕೆ ಉದ್ಧಾರಕ್ಕಾಗಿ ಸಹಾಯ ಮಾಡುವೆಯಾ? ಕೇಳಬೇಡಿ ಗುರುಗಳೇ, ಆಜ್ಞಾಪಿಸಿ. ನೀವು ನಮಗೆ ಇಲ್ಲಿಯವರೆಗೂ ಮಾಡಿದ ಉಪಕಾರ, ನಮಗಾಗಿ ನೀವು ನಿಮ್ಮ ಜೀವನವನ್ನೇ ಮುಡಿಪಿಟ್ಟ ರೀತಿ ಎಲ್ಲ ಅಸುರರಿಗೂ ತಿಳಿದಿದೆ. ನನ್ನಿಂದ ನಿಮಗೇನಾಗಬೇಕು ಹೇಳಿ ಪ್ರಭು. ನಿಮಗೆ ಸಹಾಯ ಮಾಡುವ ಸೌಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯವೆಂದು ಭಾವಿಸುತ್ತೇನೆ. ನೀನೀಗ ಶಿವನನ್ನು ಹುಡುಕಬೇಕು. ಶಿವನೇ, ಕೈಲಾಸದಲ್ಲಿರುವ ಶಿವನನ್ನು ಹುಡುಕುವುದೇನಿದೆ ಗುರುದೇವ? ಕೈಲಾಸದ ಸುತ್ತಮುತ್ತ ಕಾಲಿಡಲು ನಮಗ್ಯಾರಿಗೂ ಸಾಧ್ಯವಿಲ್ಲ. ಈಗ ಶಿವ ಕೈಲಾಸದಲ್ಲಿಲ್ಲ, ಭೂಲೋಕದಲ್ಲಿದ್ದಾನೆ ಮುಂಬಾಸುರ. ನೀವ್ ಯಾವಾಗ್ಲೂ ಇಷ್ಟು ಶಾಂತವಾಗಿ ನಗ್ನಗ್ತಾ ಹೇಗಿರ್ತೀರಾ? ನಿಮ್ಮೊಳಗೆ ಯಾವುದೋ ಶಕ್ತಿ ಇದೆ. ನೀವು ಮೊದಲನೇ ಸಲ ಊರಿಗೆ ಬಂದಾಗ್ಲೂ, ನಾನು ನಿಮ್ಮನ್ನ ಭೇಟಿಯಾದಾಗ್ಲೂ ಆ ಶಕ್ತಿ ನನ್ನನ್ನು ನಿಮ್ಮತ್ತ ಸೆಳಿತಾನೆ ಇತ್ತು. ಅಪ್ಪ ಅಷ್ಟು ಅವಮಾನ ಮಾಡಿದ್ರು, ನಂಜುಂಡ ನಿಮ್ಮ ಮೇಲೆ ದ್ವೇಷ ಕಾರ್ತಾನೆ ಇದ್ರು. ನಾನು ನಿಮ್ಮ ಹತ್ರ ಎಷ್ಟೇ ಒರಟಾಗಿ ನಡ್ಕೊಂಡ್ರು ನೀವು ಸದಾಕಾಲ ನಗ್ನಗ್ತಾ ಶಾಂತವಾಗೇ ಇರ್ತೀರ. ಈ ಜಗತ್ತಿನ ಯಾವ ಶಕ್ತಿಗೂ ನಿಮ್ಮ ನಗುನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದೇನಿದೆ ನಿಮ್ಮಲ್ಲಿ? ಆ ಶಕ್ತಿ ನನ್ನಲ್ಲಿ ಮಾತ್ರ ಅಲ್ಲ, ನಿನ್ನಲ್ಲೂ ಇದೆ, ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನು ನಾವು ಗುರುತಿಸ್ಬೇಕು ಅಷ್ಟೆ. ಕಷ್ಟದಲ್ಲಿ, ದುಃಖದಲ್ಲಿ, ನೋವಲ್ಲಿದ್ದಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯೋಚನೆ ಮಾಡದೆ ಯಾವ ಕೆಲಸನೂ ಮಾಡಬಾರ್ದು. ನಿನ್ನೊಳಗಡೆ ಎಷ್ಟು ಶಕ್ತಿ ಇದೆ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ಅದನ್ನ ಗುರ್ತಿಸೋದು ಹೇಗಂತ ಹೇಳಿಕೊಡಿ ನನಗೆ. ನಾನು ನಿಮ್ಮ ಹಾಗೆ ಧೈರ್ಯವಾಗಿರ್ತೀನಿ.
ಕಷ್ಟ ಬಂದಾಗ ಅಳಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನನ್ನ ಕೋಣೆ ಒಳಗೆ ಹೇಗ್ ಬರ್ತೀರಾ ಹೇಳ್ಕೊಡಿ. ಆ ವಿದ್ಯೆ ಕಲಿತು ನಾನು ಇಲ್ಲಿಂದ ಹೊರಗೆ ಬರ್ತೀನಿ. ಇಲ್ಲಿಂದ ನೀನು ಒಬ್ಬಳೇ ಹೋಗಲ್ಲ ಅಂಬ, ನಿನ್ನ ಜೊತೆ ನಾನು ಇರ್ತೀನಿ. ನನ್ನ ಕೈಯಲ್ಲಿ ನಿನ್ನ ಕೈ ಇರುತ್ತೆ, ನಿನ್ನ ಹೆಜ್ಜೆ ಮೇಲೆ ನನ್ನ ಹೆಜ್ಜೆ ಇರುತ್ತೆ. ಆದರೆ ನೀನೀಗ ಸ್ವಲ್ಪ ಕಾಯಲೇಬೇಕು. ನಿನಗೆ ನನಗಿಂತ ಹೆಚ್ಚು ತಾಳ್ಮೆ ಇದೆ. ನನಗೋಸ್ಕರ ಎಷ್ಟು ಸಮಯ ಬೇಕಾದರೂ ಕಾಯೋದು ನಿನಗೆ ಗೊತ್ತಿದೆ. ಈಗ ನಾನು ಹೋಗ್ತೀನಿ, ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಿನ್ನ ಜೊತೆ ಇರೋದಕ್ಕೆ ಇದು ಬರ್ತೀನಿ. ನೀವೆಲ್ಲೂ ಹೋಗೋದೇ ಬೇಡ, ಇಲ್ಲೇ ನನ್ನ ಜೊತೆಲೇ ಇದ್ಬಿಡಿ. ಒಂದು ಕ್ಷಣನೂ ನಿನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ನನಗೂ ಅನಿಸುತ್ತೆ ಅಂಬ. ನಾವಿಬ್ಬರು ಒಂದಾಗೋ ದಿನ ಬಂದೇ ಬರುತ್ತೆ. ಆದರೆ ಅಲ್ಲಿವರೆಗೂ ನಾವು ಕಾಯಲೇಬೇಕು. ಹೊರಗಡೆಗಿಂತ ನೀನು ಇಲ್ಲೇ ಕ್ಷೇಮವಾಗಿದ್ದೀಯಾ. ಸಮಯ ಬಂದಾಗ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲ, ಇಲ್ಲಿ ನಾನು ಹೇಗೆ ಕ್ಷೇಮವಾಗಿರ್ತೀನಿ? ಬಂಧನ ಇದು ಮಹೇಶ್ವರ. ನಾನಿಲ್ಲಿ ಸ್ವತಂತ್ರವಾಗಿಲ್ಲ. ಇಲ್ಲಿ ಯಾರೂ ಸ್ವತಂತ್ರ ಅಲ್ಲ ಅಂಬ. ಈ ದೊಡ್ಡ ಬ್ರಹ್ಮಾಂಡದೊಳಗೆ ಎಲ್ಲರೂ ಬಂಧನದಲ್ಲೇ ಇರೋದು. ಮಗು 9 ತಿಂಗಳು ತಾಯಿ ಗರ್ಭದಲ್ಲೇ ಬೆಳಿಬೇಕು ಅಲ್ವಾ? ಅದನ್ನು ಪಂಜರ ಅನ್ನೋಕ್ಕಾಗತ್ತಾ? ಬಂಧನ ಅನ್ನೋಕ್ಕಾಗತ್ತಾ ಹೇಳು? ಈ ಕೋಣೆನೇ ನಿನ್ನ ಕಾಪಾಡೋ ಗರ್ಭ ಅಂದ್ಕೋ. ಯಾಕೆ ಏನು ಇದೆಲ್ಲ ನಿನ್ನ ನಿಧಾನವಾಗಿ ಅರ್ಥ ಆಗುತ್ತೆ. ದೇವಪ್ಪ, ದೇವಪ್ಪ, ಏನಾಯ್ತಪ್ಪ? ನಂಜುಂಡನ ಯಾಕೆ ಕೇಳ್ಕೊಂಡು ಬಂದ್ರಿ? ದೇವಪ್ಪ, ಸುಂದ್ರಮ್ಮ, ಇವನು ರಾಕ್ಷಸ. ನಿಮ್ಮ ಅಂಬನ ಸ್ವಲ್ಪ ನೋಡ್ಕೊಳ್ಳೋದಿಲ್ಲ. ಅವಳಿಗೆ ನರಕ ತೋರಿಸ್ಬಿಡ್ತಾನೆ. ಇವನು ಕೊಟ್ಟು ಮದುವೆ ಮಾಡಬೇಡಿ. ಏನ್ ಹೇಳ್ತಾ ಇದ್ದೀರಾ ನೀವೆಲ್ಲ? ಇಲ್ಲಿ ಏನ್ ನಡೀತಾ ಇದೆ? ಏನಾಯ್ತು ಅಂತ ಯಾರಾದ್ರೂ ಸರಿಯಾಗಿ ಹೇಳಿ. ಇದೆಲ್ಲ ಸುಳ್ಳು ಅಂತ ಹೇಳೋಣ. ಏನೇನು ಹೇಳಿದ್ರೆ ಆಮೇಲೆ ಒದೆ ತಿನ್ಬೇಕಾಗುತ್ತೆ. ನೋಡ್ಕೊಂಡು ಮಾತಾಡೋಣ. ಇರಿ ದೇವಪ್ಪ, ಇವನು ಹೇಳೋದ್ನೆಲ್ಲ ಅಂಬಾ ಮುಂದೆನೇ ಹೇಳಿ. ಪಾಪ ಇವನಿಂದಾಗಿ ಅನ್ಯಾಯವಾಗಿ ಆ ಹುಡುಗಿನ ಕೋಣೆಲ್ ಕೂಡ ಹಾಕೋ ಹಾಗಾಯ್ತು. ಹೌದು, ನಾರಾಯಣಿ ಮಾತು ಸರಿ ಇದೆ. ಅಂಬಾನ್ ಕರೀದೆ ಒಬ್ಬ. ಹೇ ನಂಜುಂಡ, ಹೇಳ. ಏನೋ ಮಾಡೋಕ್ಕೋಗಿ ಏನೋ ಆಗ್ತಾ ಇದೆಯಲ್ಲ. ಇಲ್ಲೇನಾದರೂ ದೇವಾಗಿ ವೈದ್ಯ? ನಂಜುಂಡ, ಏನು ವಿಷಯ ಅಂತ ಸರಿಯಾಗಿ ಹೇಳು. ಅಂಬನ್ನ ನೀವು ಸುಖವಾಗಿ ನೋಡ್ಕೊಳ್ಳಲ್ಲ ಅಂತ ಇವರೆಲ್ಲ ಯಾಕೆ ಹೇಳ್ತಿದ್ದಾರೆ? ಅದು ದೇವವ, ನಾನು ತಪ್ಪು ಮಾಡಿಬಿಟ್ಟೆ. ಅಂಬ ಮೇಲಿರೋ ಪ್ರೀತಿಯಿಂದ ನಾನು ಮದುವೆ ಆಗ್ತಿರೋದಲ್ಲ, ಅವಳ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಆಗ್ತಿರೋದು. ಏನೋ ಹೇಳ್ತಿದ್ಯಾ? ಹೌದು ಹೌದು ಕಮಲತ್ತೆ, ನನ್ನನ್ನು ಕ್ಷಮಿಸ್ಬಿಡಿ. ಅಂಬಾಗೆ ಮೊದಲಿಂದನೂ ನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಊರವ್ರ ಮುಂದೆ ನನಗೆ ಅವಮಾನ ಮಾಡೋ ರೀತಿಯಲ್ಲಿ ಮಾತಾಡಿದ್ಲು.
ಅದಕ್ಕೆ ಅವಳನ್ನ ಮದುವೆ ಆಗಿ ಅವಳಿಗೆ ಪಾಠ ಕಲಿಸ್ಬೇಕು ಅಂದ್ಕೊಂಡೆ. ಏನು ಬೊಗಳ್ದೆ? ನನ್ನ ಮಗಳು ಪಾಠ ಕಲಿಸ್ತೀಯಾ? ಅನ್ಯಾಯವಾಗಿ ಒಂದು ಹೆಣ್ಣಿನ ಜೀವನ ನಾಶ ಮಾಡಕ್ ನೋಡ್ತೀಯಾ? ಬಿಡಿ ಅಲ್ಲ ಕಮಲಕ್ಕ, ಮಹೇಶ್ವರನ್ನ ಕೊಲ್ಲಕ್ ಹೋದೋ ನೀವನು. ನನಗೂ ಅಮ್ಮಂಗೂ ಮಧ್ಯೆ ಬಂದ ಅಂತ ನಮ್ಮ ಮಹೇಶ್ವರನ್ನ ಸಾಯಿಸಕ್ಕೆ ಹೋಗಿದ್ದ.